ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿಗಳು ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಎಟ್ 8ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಟಾಪ್ 18ನ ಮೊದಲ ಸುದ್ದಿ, ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೋಲಾರದಲ್ಲೇ ನಿಂತು ಮುಂದಿನ ಚುನಾವಣೆಯಲ್ಲಿ ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಘೋಷಣೆಯೇನೋ ಮಾಡಿದ್ರು. ಆದರೆ ಸಿದ್ದು ನಿರ್ಧಾರದ ಹಿಂದೆ ಈಗ ಹೈಕಮಾಂಡ್ ತಂತ್ರಗಾರಿಕೆ ಇದೆ. ಯಾವ ತರ? ಕೋಲಾರ ಬೇಡ, ಸೇಫ್ ಅಲ್ಲ, ನೀವು ವರುಣಾದಿಂದಲೇ ಸ್ಪರ್ಧೆ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ದಾರಂತೆ. ಕೋಲಾರದಲ್ಲಿ ಸಿದ್ದು ಸ್ಪರ್ಧೆ ಮಾಡಿದ್ರೆ ಟಫ್ ಫೈಟ್ ಎದುರಾಗುತ್ತೆ. ಸಿದ್ದು ಒಂದೇ ಕ್ಷೇತ್ರಕ್ಕೆ ಹೆಚ್ಚು ಸಮಯ ಕೊಡುವಂತ ಅನಿವಾರ್ಯತೆ ನಿರ್ಮಾಣ ಆಗುತ್ತೆ. ರಾಜ್ಯಾದ್ಯಂತ ಪ್ರಚಾರಕ್ಕೆ ಇದು ಅಡ್ಡಿ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಆತಂಕದಲ್ಲಿ ಇರೋದ್ರಿಂದ ಕೋಲಾರ ಸದ್ಯಕ್ಕೆ ಸೇಫ್ ಅಲ್ಲ, ನೀವು ಬೇರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ಅದರಲ್ಲೂ ವರುಣ ನಿಮಗೆ ಅತ್ಯಂತ ಸೇಫೆಸ್ಟ್ ಕ್ಷೇತ್ರ ಅಂತ ಹೇಳಿ ಹೈಕಮಾಂಡ್, ಅದರಲ್ಲೂ ರಾಹುಲ್ ಗಾಂಧಿ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಹೈಕಮಾಂಡ್ ಯಾವ ಕ್ಷೇತ್ರ ಅಂತ ಹೇಳುತ್ತೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ. ಹಾಗಾದ್ರೆ ಹೈಕಮಾಂಡ್ ನ ಲೆಕ್ಕಾಚಾರಗಳು ಏನೇನು, ಸಿದ್ದರಾಮಯ್ಯ ನಿರ್ಧಾರಗಳು ಏನಾಗಿರಬಹುದು, ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ್ಲೇ ಜೆಡಿಎಸ್ ಅವರು, ಬಿಜೆಪಿ ಅವರು, ಅದರಲ್ಲೂ ಕಾಂಗ್ರೆಸ್ ಅವರೇ ಕೆಲವರು ಸೋಲ್ಸೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅಲ್ಲಿನ ಭಿನ್ನಮತದಿಂದ ಸೋಲ್ಬಹುದು ಅನ್ನೋ ಲೆಕ್ಕಾಚಾರಗಳಂತೂ ಇತ್ತು. ಈಗ ಹೈಕಮಾಂಡ್ ನ ಲೆಕ್ಕಾಚಾರಗಳು ಏನೇನು, ಈಗ ಸಿದ್ದರಾಮಯ್ಯ ಯಾವ ನಿರ್ಧಾರಕ್ಕೆ ಬರಬಹುದು? ಖಂಡಿತ ಶರ್ಮಿತಾ ಶೆಟ್ಟಿ, ಸಿದ್ದರಾಮಯ್ಯನವರು ಕೋಲಾರ ಸ್ಪರ್ಧೆ ಘೋಷಣೆ ಮಾಡೋದಕ್ಕೆ ಮುಂಚೆಯಿಂದ ಸಾಕಷ್ಟು ವಿಘ್ನಗಳು ಅವರಿಗೆ ಎದುರಾಗಿತ್ತು. ಸ್ವತಃ ಕಾಂಗ್ರೆಸ್ನ ಕೋಲಾರ ನಾಯಕರೇ ಸ್ಪರ್ಧೆ ಮಾಡೋದು ಬೇಡ, ಇಲ್ಲಿ ಸಾಕಷ್ಟು ಭಿನ್ನಮತಗಳಿದೆ, ಸಿದ್ದರಾಮಯ್ಯನವರು ಅವರು ಒಂದು ತವರು ಕ್ಷೇತ್ರ ವರ್ಣದಲ್ಲಿ ಅಲ್ಲೇ ನಿಲ್ಲಿ ಅವರು ಯಾಕಂದ್ರೆ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದವರು, ಅವ್ರು ಬಂದು ಇಲ್ಲಿ ಸೋಲೋದು ಬೇಡ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ಇಂಡೈರೆಕ್ಟ್ ಆಗಿ ಒಂದು ಪದಗಳನ್ನು ಹೇಳಿದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರ ಸೂಚನೆಯಂತೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರವನ್ನು ಬಿಡ್ತಾರಾ ಅಂತಕ್ಕಂಥ ಚರ್ಚೆಗಳು ಕೂಡ ಎದುರಾಗಿರುವಂತದ್ದು. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಒಬ್ಬ ರಾಜ್ಯ ಮಟ್ಟದ ದೊಡ್ಡ ನಾಯಕರಿದ್ದಾರೆ, ಮತ್ತೆ ಮುಂದೆ ಕಾಂಗ್ರೆಸ್ ಸರ್ಕಾರವನ್ನ ಅವರು ಅಧಿಕಾರಕ್ಕೆ ತರುವಂತಹ ಒಂದು ಜವಾಬ್ದಾರಿ ಕೂಡ ಹೊತ್ತಿದ್ದಾರೆ. ಅಂತ ಒಬ್ಬ ನಾಯಕರು ಕೋಲಾರ ರಾಜಕೀಯದಲ್ಲಿ ಸಕ್ರಿಯವಾಗಿ ಇಲ್ಲೇ ಇದ್ದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರೆ ಅವರ ರಾಜ್ಯ ಪ್ರವಾಸಕ್ಕೂ ಇದು ತೊಡಕಾಗುತ್ತೆ. ಮತ್ತೆ ಕೋಲಾರದಲ್ಲಿ ಸಾಕಷ್ಟು ಭಿನ್ನಮತ ಮತ್ತೆ ಇಲ್ಲಿ ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷ ಸಾಕಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಇಲ್ಲಿ ತ್ರಿಕೋನ ಸ್ಪರ್ಧೆ ಉಂಟಾಗುತ್ತೆ. ಅವರ ಗೆಲುವು ಅಷ್ಟು ಸುಲಭವಲ್ಲ ಅಂತಕ್ಕಂಥ ಒಂದು ಲೆಕ್ಕಾಚಾರವು ಕೂಡ ಈಗ ಹೈಕಮಾಂಡ್ ಗೆ ಮಾಹಿತಿ ಹೋಗಿರುವಂತದ್ದು. ಅದೇ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಈಗ ವರ್ಣದಲ್ಲೇ ಕಂಟೆಸ್ಟ್ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನ ಕೂಡ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಕೋಲಾರ ಕಾಂಗ್ರೆಸ್ ನಾಯಕರು ನಿನ್ನೆ ಒಂದು ಮಧ್ಯಾಹ್ನದಿಂದ ಸಿದ್ದರಾಮಯ್ಯನವರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಇನ್ನು ಕರ್ನಾಟಕಕ್ಕೆ ಬಂದು ಹೋಗ್ಲಿ, ನಂತರ ನಿಮ್ ಜೊತೆ ಮಾತಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆ ಒಂದು ಮಾತೇನಿದೆ ಕೋಲಾರ ಕಾಂಗ್ರೆಸ್ಸಿಗರನ್ನ ಈಗ ಕೇಳಿಸಿರುವಂತದ್ದು. ಯಾಕಂತಂದ್ರೆ ಕಳೆದ ಸುಮಾರು 2 ತಿಂಗಳಿಂದ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯ ಇಲ್ಲೇ ಇದ್ರು ಕೂಡ ಅವರ ಒಂದು ಪರವಾಗಿ ಕೋಲಾರದಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭಿಸಿದ್ರು. ಆದ್ರೆ ಈಗ ಕಡೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಕ್ಷೇತ್ರ ಬದಲಿಸುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರೋದ್ರಿಂದ ಕೋಲಾರ ಕಾಂಗ್ರೆಸ್ಸಿಗರು ಈಗ ಅನಾಥರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮುಖಂಡರು ಸಾಕಷ್ಟು ಈಗ ಜೆಡಿಎಸ್ ಪಕ್ಷ ಮತ್ತೆ ಬಿಜೆಪಿ ಪಕ್ಷದಿಂದ ಎರಡು ಪಕ್ಷದಿಂದ ಕೂಡ ಈಗ ಸಾಕಷ್ಟು ಜನ ಸೇರ್ಪಡೆ ಆಗಿದ್ದಾರೆ. ಈಗ ಅವರ ಒಂದು ಪರಿಸ್ಥಿತಿ ಏನಂತಕ್ಕಂಥ ಚರ್ಚೆಗೆ ಕೂಡ ಎದುರಾಗಿರುವಂತದ್ದು. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ರಘುರಾಜ್. ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಹೊಸ ಪಕ್ಷಗಳ ಹುಟ್ಟಿರ್ಬೋದು ಅಥವಾ ಪಕ್ಕದ ರಾಜ್ಯದಲ್ಲಿರುವಂತಹ ಪಕ್ಷಗಳು ವಿಸ್ತರಣೆ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಅಭ್ಯರ್ಥಿಗಳನ್ನ ಹಾಕೋದು ಇಂಥದ್ದೆಲ್ಲ ನಡೀತಾ ಇರುತ್ತೆ. ಈಗ ಶಿವಸೇನೆಯ ಸರದಿ, ಕರುನಾಡಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಯಲಿದೆ ಶಿವಸೇನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಲ್ಯಾಣ ಕರ್ನಾಟಕ ಹಾಗೇನೆ ಕಿತ್ತೂರು ಕರ್ನಾಟಕದಲ್ಲಿ ಕಣಕ್ಕೆ ಇಳಿಯೋದಕ್ಕೆ ಪ್ಲಾನ್ ನಡೀತಾ ಇದೆ. ಎಲೆಕ್ಷನ್ಗೆ ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಸಜ್ಜನ್ನ ಮಾಡ್ಕೊಳ್ತಾ ಇದೆ. ಸುಮಾರು 150 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿ ಶಿವಸೇನೆ ಚಿಂತನೆಯಲ್ಲಿದೆ. ಪಾರ್ಟಿ ಸಿಂಬಲ್ ಗೊಂದಲದ ಬಳಿಕ ಅಂದ್ರೆ ನಿವಾರಣೆ ಆದ್ಮೇಲೆ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸಂಜಯ್ ರಾವತ್ ಹಾಗೇನೆ ಆದಿತ್ಯ ಠಾಕ್ರೆ. ಈ ಪ್ಲಾನ್ ಅಲ್ಲಿ ಶಿವಸೇನೆ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ನಾವು ನಮ್ಮ ಪಠ್ಯ ಸಿದ್ಧಪಡಿಸಿದಂಗೆ ನಾವು 150ಕ್ಕೂ ಹೆಚ್ಚು ಮತಕ್ಷೇತ್ರದೊಳಗೆ ನಮ್ಮ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ವಿ. ಶಿವಸೇನಾ ಉದಯಭವನದಿಂದ ನಾವು 150ಕ್ಕೂ ಹೆಚ್ಚು ಮತದಾರ ಕ್ಷೇತ್ರದಿಂದ ನಾವು ಸ್ಪರ್ಧೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿಗಳ ಪಟ್ಟಿನೂ ಹಂಗೆ ತಯಾರದ. ಈ ಗೊಂದಲ ಇನ್ನೂ ಮುಂದುವರೆದಿದೆ. ಆ್ಯಕ್ಚುಲಿ ನಿನ್ನೆ ಕ್ಲಿಯರ್ ಆಗಬೇಕಾಗಿತ್ತು ಇದು ಸುಪ್ರೀಂ ಕೋರ್ಟ್ ಒಳಗಡೆ. ಇದು ಮೋಸ್ಟ್ಲಿ ಮಂಡೇ ಇಲ್ಲ ಟ್ಯೂಸ್ಡೇ ಆಗ್ಬೋದು. ಒಂದು ಸ್ಪರ್ಧೆ ಅಂತೂ ನಿಶ್ಚಯ, ನಮ್ಮ ಪಕ್ಷ ಅಂತೂ ಇದು ಆಗೇ ಆಗ್ತದೆ. ಅವ್ರು ನಮ್ಮ ಮೇಲೆ ಅವರು ಹೋಲ್ಡ್ ಇಟ್ಟಿದ್ರು, ಮೊನ್ನೆ ಹೇಳಿದ್ರಿಲ್ಲ ಗೋ ಹೆಡ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನಿಶ್ಚಯ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಈಗ ಶಿವಸೇನೆ ಸಿಂಬಲ್ ಏನು ಅಂತ ಒಂದಿಷ್ಟು ಕನ್ಫ್ಯೂಷನ್ ಇದೆ.
ಉದ್ಧವ್ ಠಾಕ್ರೆ ಬಣದ್ದು. ಹಾಗಾಗಿ ಯಾವ ಸಿಂಬಲ್ ಜೊತೆಗೆ ಯಾವಾಗ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ಆಗುತ್ತೆ, ಇನ್ನು ಹಿಂದುತ್ವದ ಆಧಾರದಲ್ಲಿ ಅಂದ್ರೆ ಆ ಒಂದು ಅಜೆಂಡಾ ಇಟ್ಕೊಂಡು ಇವರು ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಯಾವ ತರ ಹೊಡೆತ ಕೊಡ್ಬೋದಿತ್ತು? ಹೌದು ಶರ್ಮಿತಾ ಶೆಟ್ಟಿ, ಈಗ ಈ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಏನು 2018ರ ಚುನಾವಣೆ ವೇಳೆ ಸುಮಾರು 60 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಈ ಬಾರಿ 150ಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕಂತ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಏನಿದೆ ಈಗಾಗಲೇ ಒಂದು ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಹಿಂದುತ್ವದಲ್ಲಿ ಕೆಲಸ ಮಾಡ್ತಕ್ಕಂತ ಏನು ಕ್ಯಾಂಡಿಡೇಟ್ಗಳಿದ್ದಾರೆ, ಅಂತವ್ರಿಗೆ ಅವಕಾಶವನ್ನ ಬಿಜೆಪಿ ಕೊಡ್ತಾ ಇಲ್ಲ. ಹೀಗಾಗಿ ಈ ಬಾರಿ ಏನಾದರೂ ಶಿವಸೇನೆಗೆ ಸೇರ್ಕೊಂಡು ಪ್ರಮುಖ ಏನು ಹಿಂದುತ್ವವಾದಿಗಳಿದ್ದಾರೆ ಅಂತವರನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಈ ಬಾರಿ ಕಣಕ್ಕಿಳಿಸಿ ಬಿಜೆಪಿಗೆ ಹೊಡೆತ ಕೊಡುವ ಸಾಧ್ಯತೆ ಸಹ ಇದೆ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಈ ನಿನ್ನೆ ಸಹ ನಮ್ಮ ಜೊತೆಗೆ ಏನು ಬಿಜೆಪಿಯ ಏನು ಶಿವಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ಕುಮಾರ್ ಹಕಾರಿ ಏನಿದ್ದಾರೆ ಅವರು ಸಹ ನಮ್ಮ ಜೊತೆಗೆ ಮಾತನಾಡಿದಾಗ ಇಲ್ಲ, ನಾವು ಸೋಮವಾರ ಅಥವಾ ಮಂಗಳವಾರದೊಳಗಾಗಿ ಹೊಸ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡ್ತೇವೆ, 150 ಅಭ್ಯರ್ಥಿಗಳನ್ನ ನಿಲ್ಲಿಸ್ತೇವೆ, ಅದು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಕ್ಯಾಂಡಿಡೇಟ್ಗಳನ್ನ ಹಾಕುವ ಒಂದು ನಿಲುವನ್ನ ತೋರಿಸಿದ್ದಾರೆ. ಯಾಕಂದ್ರೆ ಈ ಭಾಗದಲ್ಲಿ ಹಿಂದುತ್ವದ ಬಗ್ಗೆ ಅತಿ ಹೆಚ್ಚು ಒಲವಿರೋದ್ರಿಂದ ಈ ಭಾಗದಲ್ಲಿ ಇರ್ತಕ್ಕಂತ ಬಿಜೆಪಿಗೆ ಯಾಕೆ ಹೊಡೆತ ಬೀಳುತ್ತೆ ಅಂದ್ರೆ ಅತಿ ಹೆಚ್ಚು ಇಲ್ಲಿ ಹಿಂದುತ್ವದ ಮೇಲೆ ಆಧಾರದ ಮೇಲೆ ಇಲ್ಲಿ ಒಂದು ಎಲೆಕ್ಷನ್ ನಡೆಯುತ್ತೆ. ಯಾಕಂದ್ರೆ ಇಲ್ಲಿ ಹಿಂದುತ್ವದ ಓಟುಗಳು ಕೂಡ ಬಿಜೆಪಿಗೆ ಹೋಗ್ತಕ್ಕಂಥವು. ಅಂತ ಓಟುಗಳನ್ನ ಹೊಡೆದ್ರೆ ಮತ್ತೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಆದ್ರೆ ಈ ಸೋಮವಾರ ಅಥವಾ ಮಂಗಳವಾರದೊಳಗಾಗಿ ಅವ್ರದ್ದು ಏನು ಚಿಹ್ನೆ ಮತ್ತು ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ನಂತರ ನಾವು ಆದಷ್ಟು ಬೇಗ ಇಲ್ಲಿ ಪ್ರಚಾರಕ್ಕೆ ಹೋಗುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮೇಡಮ್. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಪ್ರಧಾನಿ ನರೇಂದ್ರ ಮೋದಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರು ಜಿಲ್ಲೆಗೆ ಬಂಪರ್ ಕೊಡುಗೆ ನೀಡೋದ್ರ ಮೂಲಕ ಖರ್ಗೆಗೆ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಉದ್ಯೋಗ ಕೊಡ್ತಿರೋ ಯೋಜನೆಯ ಪ್ಲಾನ್ ಏನು? ಇಲ್ಲಿದೆ ಆ ಬಗ್ಗೆ ಮಾಹಿತಿ. ಚುನಾವಣೆ ಹೊಸ್ತಿಲಲ್ಲಿ ಖರ್ಗೆಗೆ ಪಿಎಂ ಮೋದಿ ಮಾಸ್ಟರ್ ಸ್ಟ್ರೋಕ್. ಕಲಬುರಗಿಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಘೋಷಿಸಿದ ಮೋದಿ. ಟೆಕ್ಸ್ಟೈಲ್ ಪಾರ್ಕ್ನಿಂದ ಸಿಗಲಿದೆ ಲಕ್ಷ ಜನರಿಗೆ ನೇರ ಉದ್ಯೋಗ. ಪ್ರಧಾನಿ ಮೋದಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏನೂ ಕೊಡುಗೆ ನೀಡಿಲ್ಲ ಅಂತ ಪದೇ ಪದೇ ವಾಗ್ದಾಳಿ ನಡೆಸ್ತಾ ಇದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ತವರಿನಲ್ಲೇ ಕಟ್ಟಿಹಾಕಲು ಚಕ್ರವ್ಯೂಹ ರಚಿಸಿದ್ದಾರೆ. ಚುನಾವಣೆ ಹೊಸ್ತಿಲಲ್ಲಿ ಖರ್ಗೆ ತವರು ಕ್ಷೇತ್ರ ಕಲಬುರಗಿ ಜಿಲ್ಲೆಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನೀಡುವುದರ ಮೂಲಕ ಈ ಭಾಗದಲ್ಲಿ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳಿಗೆ ಆಶಾಕಿರಣವಾಗಿದ್ದಾರೆ. 1 ಲಕ್ಷ ಜನರಿಗೆ ಉದ್ಯೋಗ ಕೊಡುವಂತ ಟೆಕ್ಸ್ಟೈಲ್ ಪಾರ್ಕ್ ಫೈನಲ್ ಆಗಕ್ಕಿಂತ ಮುಂಚೆನೆ ಬಹಳ ಚಲೋ ಅನೌನ್ಸ್ ಮಾಡಿದ್ದಾರೆ. ಇನ್ನು ಟೆಕ್ಸ್ಟೈಲ್ ಪಾರ್ಕ್ ಮೇಲೆ ಅಂದಾಜು 10,000 ಕೋಟಿಗೂ ಅಧಿಕ ಹಣ ಇನ್ವೆಸ್ಟ್ ಮಾಡುವ ಲೆಕ್ಕಾಚಾರ ಹೊಂದಲಾಗಿದ್ದು ಈ ಭಾಗದ ಜನರಿಗೆ ಉದ್ಯೋಗ ನೀಡುವುದರ ಜೊತೆಗೆ ವಿದೇಶಿ ಹೂಡಿಕೆಗೂ ಟೆಕ್ಸ್ಟೈಲ್ ಪಾರ್ಕ್ ಸಹಾಯಕಾರಿ ಆಗಲಿದೆ ಎಂಬ ಲೆಕ್ಕಾಚಾರ ಹಾಕಲಾಗಿದೆ. ಮೆಗಾ ಟೆಕ್ಸ್ಟೈಲ್ ಪಾರ್ಕ್ 1,000 ಎಕರೆ ಜಾಗದಲ್ಲಿ 10,000 ಕೋಟಿ ಬಂಡವಾಳ ಮೊತ್ತ ಇಟ್ಟಿದ್ದಾರೆ. ಇದೇ ತಿಂಗಳು 24ರಂದು ಬೆಂಗಳೂರಿನಲ್ಲಿ ಪಿಎಂ ನಮೋ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಮೂಲಕ ಖರ್ಗೆ ಕಟ್ಟಿಹಾಕೋ ಪ್ಲಾನ್ ಸಕ್ಸಸ್ ಆಗೋ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣ್ತಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಒಂದು ಸರ್ಕಲ್ ಗುದ್ದಾಟ ಇಡೀ ಊರನ್ನೇ ಕೊತ ಕುದಿಯುವಂತೆ ಮಾಡಿಬಿಟ್ಟಿದೆ. ಶಾಸಕರ ಆವಾಜ್, ಪೊಲೀಸರ ಪೇಚಾಟ ಜೊತೆಗೆ ರಾಜಕೀಯ ಪಕ್ಷಗಳ ಪ್ರತಿಭಟನೆ ಜೋರಾಗ್ತಾ ಇದೆ. ಹೇಗೆ ಆವಾಜ್ ಹಾಕ್ತಿರೋರು ಶಾಸಕ ಆನಂದ ನ್ಯಾಮಗೌಡ. ಈ ಘಟನೆ ನಡೆದಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ. ಈ ಗಲಾಟೆಗೆ ಕಾರಣವಾಗಿದ್ದು ಸರ್ಕಲ್ ಒಂದಕ್ಕೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಫಲಕ ಜೋಡಣೆ ವಿಚಾರವಾಗಿ. ಶಾಸಕ ಆನಂದ ನ್ಯಾಮಗೌಡ ಹಾಗೂ ಬೆಂಬಲಿಗರು ನಿನ್ನೆ ಸರ್ಕಲ್ಗೆ ನಾಮಫಲಕ ಹಾಕಲು ಮುಂದಾಗಿದ್ದರು. ಈ ವೇಳೆ ಸ್ಥಳಕ್ಕೆ ಬಂದ ಪಿಎಸ್ಐ ಬಸವರಾಜ ಕೊಣ್ಣೂರ್ ತಡೆವೊಡ್ಡಿದ್ದಾರೆ. ಆಗಲೇ ಜಗಳ ಹೊತ್ತಿಕೊಂಡಿತ್ತು. ಪಿಎಸ್ಐ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಹೋದಾಗ ಸ್ವಲ್ಪ ಅವರು ಅಸಭ್ಯವಾಗಿ ನನ್ನ ಜೊತೆ ವರ್ತನೆಯನ್ನು ಮಾಡಿದ್ರು. ನಾವು ಪಿಎಸ್ಐ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಹೇಳಿಕೊಳ್ಳಲಿಕ್ಕೆ ನಾವು ಸ್ವಲ್ಪ ಜೋರಾಗಿ ಅವ್ರ ಜೊತೆ ಮಾತನಾಡಿರ್ತಕ್ಕಂಥ. ಜಮಖಂಡಿ ನಗರದಲ್ಲಿ ಇದೇ ಜಾಗದಲ್ಲಿ ಕೆಲವು ತಿಂಗಳ ಹಿಂದೆ ನಾಮಫಲಕ ಇತ್ತು, ನಂತರ ತೆಗೆಯಲಾಗಿದೆ. ಈ ಬಗ್ಗೆ ಜಮಖಂಡಿ ನಗರಸಭೆಯಲ್ಲೂ ನಾಮಫಲಕ ಸರ್ಕಲ್ ನಿರ್ಮಾಣಕ್ಕೆ ಠರಾವು ಪಾಸ್ ಮಾಡಲಾಗಿತ್ತು ಎನ್ನಲಾಗ್ತಿದೆ.
ಇನ್ನು ಶಾಸಕ ಆನಂದ ನ್ಯಾಮಗೌಡ ಪಿಎಸ್ಐ ಬಸವರಾಜ್ ಕೊಣ್ಣೂರಿಗೆ ನಿಂದಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಶಾಸಕರ ವಿರುದ್ಧವಾಗಿ ಇವತ್ತು ಕ್ಷೇತ್ರಾದ್ಯಂತ ಅವರ ವಿಧಾನಸಭಾ ಸದಸ್ಯತ್ವದಿಂದ ವಜಾ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಿ, ಇನ್ನು ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದೆ. ಒಟ್ಟಿನಲ್ಲಿ ಸದ್ಯ ಸರ್ಕಲ್ ವಿವಾದ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಮುಂದೇನಾಗುತ್ತೋ ಗೊತ್ತಿಲ್ಲ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ. ಗ್ರಾನೈಟ್ ಸ್ಲರಿ ಮತ್ತು ಬ್ಯಾಟರಿ ವೇಸ್ಟ್ ಮನುಷ್ಯ ಮತ್ತು ಜಾನುವಾರುಗಳ ದೇಹ ಸೇರಿದ್ರೆ ಸಾವೇ ಸಂಭವಿಸುತ್ತೆ. ಇದು ಗೊತ್ತಿದ್ದೂ ಕೂಡ ಬೆಂಗಳೂರು ಹೊರವಲಯದ ಆನೇಕಲ್ ಭಾಗದಲ್ಲಿ ಅಕ್ರಮವಾಗಿ ಇವುಗಳನ್ನು ಸುರಿಯಲಾಗ್ತಾ ಇದೆ. ಹೇಗೆ ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮವಾಗಿ ಗ್ರಾನೈಟ್ ವೇಸ್ಟ್ ಸುರಿದಿರೋದು, ಹಾನಿಕಾರಕ ಬ್ಯಾಟರಿ ವೇಸ್ಟ್ ಎಸೆದಿರೋದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಬಳಿ. ಇಲ್ಲಿನ ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾಗುವ ಕೆಮಿಕಲ್ ಮಿಶ್ರಿತ ಗ್ರಾನೈಟ್ ಡಸ್ಟ್ ಕೆರೆ ಕುಂಟೆ ಸೇರುತ್ತಿದೆ. ಈ ವೇಸ್ಟ್ ಸುತ್ತಮುತ್ತಲಿನ ಹಳ್ಳಿ ಜನ ಹಾಗೆ ಜಾನುವಾರುಗಳ ಜೀವಕ್ಕೆ ಕುತ್ತು ತರುತ್ತಿದೆ. ಘನತ್ಯಾಜ್ಯವನ್ನು ಏನ್ ಮಾಡ್ತಾ ಇದ್ರೆ ಎಲ್ಲಂದ್ರೆ ಅಲ್ಲಿ ರಸ್ತೆ ಬದಿ ಇರ್ಬೋದು ಅಥವಾ ಯಾವುದೋ ಒಂದು ಹಳ್ಳ ಇದೆ ಅಲ್ಲೆಲ್ಲ ತಗೊಂಬಂದು ಆಗ್ತಾ ಇದ್ದಾರೆ. ಬೀಳೋದ್ರಿಂದ ಅದು ಜನರ ಸಾರ್ವಜನಿಕರ ಕಣ್ಣಿಗೆ ಹೋಗ್ತಾ ಇದೆ, ಕಣ್ಣಿಗೂ ಎಫೆಕ್ಟ್ ಆಗ್ತಾ ಇದೆ. ಅದರಿಂದ ಕಣ್ಣಿನ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ. ಇನ್ನು ಜಿಗಣಿ ಕೈಗಾರಿಕಾ ಪ್ರದೇಶದ ಆಸುಪಾಸಿನಲ್ಲಿ ಅಕ್ರಮವಾಗಿ ಸೀಸ ತೆಗೆಯುವ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ನಿರುಪಯುಕ್ತ ಬ್ಯಾಟರಿಗಳಿಂದ ಸೀಸ ಸಂಗ್ರಹಿಸುವ ದಂಧೆಕೋರರು ಅನುಪಯುಕ್ತ ರಾಸಾಯನಿಕ ತ್ಯಾಜ್ಯವನ್ನ ಕೆರೆ, ಕುಂಟೆ, ಕಾಲುವೆಯಂತಹ ಜಲಮೂಲಗಳ ಬಳಿ ಎಸೆದು ಹೋಗ್ತಿದ್ದಾರೆ. ಇದು ಕೂಡ ಜೀವ ಸಂಕುಲಕ್ಕೆ ಕುತ್ತು ತರುತ್ತಿದೆ. ಇದು ಒಂದು ನಮಗ್ ಗೊತ್ತಿರಂಗ ಒಂದು 5-6 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮಗ್ ಗೊತ್ತಿರೋರೆಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವುದು ಕ್ರಮ ಜರುಗಿಲ್ಲ. ಈ ಬಗ್ಗೆ ಈಗಲೇ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಸಂಪೂರ್ಣ ಗ್ರಾಮಗಳೇ ಮುಂದೊಂದು ದಿನ ಅನಾರೋಗ್ಯಕ್ಕೆ ತುತ್ತಾಗಿ ಸಾವು ನೋವು ಅನುಭವಿಸುವುದು ನಿಶ್ಚಿತ. ಆದೂರು ಚಂದ್ರು, ನ್ಯೂಸ್ 18, ಆನೇಕಲ್. 2 ರಾಜ್ಯಗಳ ಗಡಿ ಭಾಗದ ಜಿಲ್ಲೆಯಲ್ಲಿ ಒಂಟಿ ವೃದ್ಧೆಯರೇ ಟಾರ್ಗೆಟ್. ಸಹಾಯ ಮಾಡುವಂತ ನೆಪದಲ್ಲಿ ಕಣ್ಣು ಮುಚ್ಚಿ ತೆಗೆಯೋದರಲ್ಲಿ ಸರಗಳ್ಳತನ ನಡೆದೇ ಬಿಟ್ಟಿರುತ್ತೆ. ಮನೆಯಿಂದ ಈಚೆ ಬರೋಕೆ ವೃದ್ಧೆಯರು ಹೆದರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಕಣ್ಣೀರು ಹಾಕುತ್ತಿರುವ ವೃದ್ಧೆ, ಮತ್ತೊಂದು ಕಡೆ ಕಂಪ್ಲೇಂಟ್ ಪೇಪರ್ ಹಿಡ್ಕೊಂಡು ಪೊಲೀಸ್ ಠಾಣೆಯ ಬಳಿ ಅಳಲು ತೋಡಿಕೊಳ್ತಿರುವ ವೃದ್ಧೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ ಕ್ರೈಮ್ಗೆ ಒಳಗಾದ ವೃದ್ಧೆಯರು ಇವರು. 2 ದಿನದಲ್ಲಿ 2 ವೃದ್ಧೆಯ ಕೊರಳಿನಿಂದ ಕಳ್ಳತನ ನಡೆದಿದೆ. ಒಬ್ಬ ಮಾರ್ಕತ್ತಿದ್ದ ವಾಂಗಿಕಾಯಿ ಉದಿಸ್ಕೊಂಡೋಗೋಣ ಅಂತ ಬಂದಿದ್ದೆ. ಹೆಂಗಿದ್ರು? ಕಪ್ಪಾಗಿ ಸಣ್ಣಗೆ ನಿಲ್ವಾಗಿದ್ರು. ಊರ ಹೊರಗೆ ಹೊಂಗೆಕಾಯಿ ಆಯುತ್ತಿದ್ದ ವೃದ್ಧೆಗೆ ಸಹಾಯ ಮಾಡುವ ನೆಪದಲ್ಲಿ ಬಂದು ವೃದ್ಧೆಯ ಗಮನ ಬೇರೆಡೆ ಸೆಳೆದು ವೃದ್ಧೆಯ ಕೊರಳಿನಿಂದ ಮಾಂಗಲ್ಯ ಸರ ಎಗರಿಸಲಾಗಿದೆ. ಇನ್ನು ಬೆಳ್ಳಂಬೆಳಿಗ್ಗೆ ವಿಳಾಸ ಕೇಳುವ ನೆಪದಲ್ಲಿ ವೃದ್ಧ ಮಹಿಳೆಯ ಚಿನ್ನದ ಸರ ಕದ್ದ ಕಳ್ಳರು ಪರಾರಿಯಾಗಿರುವ ಘಟನೆ ದೊಡ್ಡಬಳ್ಳಾಪುರ ನಗರದ 14ನೇ ವಾರ್ಡ್ನಲ್ಲಿ ನಡೆದಿದೆ. ಮನೆ ಯಾವುದು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ ಅಂದ್ರೆ ಪಟಕನ್ ಕಿತ್ಕೊಂಡ ತಕ್ಷಣ ಆಮೇಲೆ ನಾನು ಹಿಡ್ಕೊಳಕ್ ಹೋದೆ. ದಬಾಕಂತಿದ್ದೆ, ಅವನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಾರೆ ಪೊಲೀಸ್ ಇಲಾಖೆ ಚುನಾವಣಾ ಬಿಸಿಯಲ್ಲಿ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ದೊಡ್ಡಬಳ್ಳಾಪುರದಲ್ಲಿ ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಮನು ಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಪಂಜಾಬ್ನಲ್ಲಿ ನಾಟಕೀಯ ಬೆಳವಣಿಗೆ ನಡೆದಿದ್ದು ಖಲಿಸ್ತಾನಿ ಹೋರಾಟಗಾರ ಅಮೃತ್ಪಾಲ್ ಸಿಂಗ್ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ನಿನ್ನೆ 100 ಪೊಲೀಸರು ತಮ್ಮ ವಾಹನಗಳಲ್ಲಿ ಚೇಸ್ ಮಾಡ್ಕೊಂಡು ಹೋದ್ರು. ಯಾರ ಕೈಗೂ ಸಿಗದೆ ಅಮೃತ್ಪಾಲ್ ಎಸ್ಕೇಪ್ ಆಗಿದ್ದಾರೆ. ಇನ್ನೇನು ಸಿಕ್ಕೇ ಬಿಟ್ಟ ಅನ್ನುವಷ್ಟರಲ್ಲಿ ಅಮೃತ್ಪಾಲ್ ಸಿಂಗ್ ಯಾರ ಕೈಗೂ ಸಿಗದೆ ತಪ್ಪಿಸಿಕೊಂಡಿದ್ದಾರೆ. ಆದರೆ 75ಕ್ಕೂ ಅಧಿಕ ಮಂದಿ ಅಮೃತ್ಪಾಲ್ ಸಿಂಗ್ ಆಪ್ತರನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆ ಸಂಜೆಯಿಂದಲೂ ಅಮೃತ್ಪಾಲ್ಗಾಗಿ ಶೋಧ ನಡೀತಾಲೇ ಇದೆ. ಆದರೆ ಆತ ಸಿಕ್ಕಿಲ್ಲ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸಿಕೊಂಡಿದ್ದಾನೆ. ಇನ್ನು ಇವತ್ತು ಬೆಳಗ್ಗೆ ಅಮೃತ್ಪಾಲ್ ಸಿಂಗ್ಗೆ ಹಣಕಾಸಿನ ನೆರವು ನೀಡುತ್ತಾ ಇದ್ದ ಒಬ್ಬನನ್ನ ಬಂಧಿಸಲಾಗಿದೆ. ದೆಹಲಿಯ ಆಪ್ ಸರ್ಕಾರಕ್ಕೆ ಅಮೃತ್ಪಾಲ್ ಬಂಧನವೇ ಸವಾಲಾಗಿದೆ. ಇನ್ನು ಅಮೃತ್ಪಾಲ್ ಐಸಿಎಸ್ ಹಾಗೇನೆ ಉಗ್ರ ಸಂಘಟನೆಗಳ ಜೊತೆಗೆ ನಂಟನ್ನ ಹೊಂದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮುಂಜಾಗ್ರತವಾಗಿ ಪೊಲೀಸರು ನಿನ್ನೆ ಇಂಟರ್ನೆಟ್ ಸೇವೆಯನ್ನ ಬಂದ್ ಮಾಡಿದ್ರು. ಇವತ್ತು ಮತ್ತೆ ಅಮೃತ್ಪಾಲ್ಗಾಗಿ ಶೋಧ ಮುಂದುವರೆದಿದೆ. ವರೀಸ್ ಪಂಜಾಬ್ದೇ ಸಂಘಟನೆ ಸಂಸ್ಥಾಪಕ ದೀಪ್ ಸಿಂಗ್ ಕೊಲೆಯಾದ ಬಳಿಕ ಅಮೃತ್ಪಾಲ್ ಸಿಂಗ್ ನೇತೃತ್ವ ವಹಿಸಿಕೊಂಡಿದ್ದಾನೆ. ಫೆಬ್ರವರಿ 23ರಂದು ಕಿಡ್ನಾಪ್ ಕೇಸ್ನಲ್ಲಿ ಲವ್ಪ್ರೀತ್ ಸಿಂಗ್ನ ಬಂಧನವಾದ ವೇಳೆಯಲ್ಲಿ ನಡೆದಂತ ಗಲಾಭೆಗೆ
ಅಮೃತ್ಪಾಲ್ ಸಿಂಗ್ ಪ್ರಮುಖ ಆರೋಪಿಯಾಗಿದ್ದಾನೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನ ಮಾಡೋದಕ್ಕೆ ಹೋದಾಗ ಭಾರಿ ಹೈ ಡ್ರಾಮಾ ನಡೆದಿದೆ. 10,000 ಪೊಲೀಸರು ನಿಯೋಜನೆ ಮಾಡಲಾಗಿತ್ತು. ಆದರೆ ಕೋರ್ಟ್ ಅಲ್ಲಿ ಇಮ್ರಾನ್ ಪರ ಆದೇಶ ಬಂದಿದ್ದು ಬೀಸೋ ದೊಣ್ಣೆಯಿಂದ ಪಾರಾಗಿದ್ದಾರೆ. ಏನಿದು ಕೇಸ್ ನೋಡಿ. ತೋಷಾಖಾನಾ ಕೇಸ್ನಲ್ಲಿ ಇಮ್ರಾನ್ಗೆ ಸಂಕಷ್ಟ. ಇಮ್ರಾನ್ ಖಾನ್ ಮನೆ ಬಳಿ ಖಾಕಿ ಲಾಠಿ ಚಾರ್ಜ್. ಪಾಕಿಸ್ತಾನ್ ತೆಹ್ರಿಕ್ ಇ ಇನ್ಸಾಫ್ ಪಕ್ಷದಿಂದ ಆಯ್ಕೆಯಾಗಿ ಪ್ರಧಾನಿ ಆಗಿದ್ದ ಇಮ್ರಾನ್ ಖಾನ್ಗೆ ತೋಷಾಖಾನಾ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿತ್ತು. ಅರೆಸ್ಟ್ ಮಾಡಿ ಕೋರ್ಟ್ ಎದುರು ಹಾಜರುಪಡಿಸಲು ಸೂಚನೆ ಕೊಟ್ಟ ಬಳಿಕ ಭಾರೀ ಗಲಾಟೆಗಳು ಶುರುವಾಗಿದ್ದವು. ನಿನ್ನೆ ಪಂಜಾಬ್ ಪೊಲೀಸರು ಬಂಧನಕ್ಕೆ ತೆರಳಿದ್ದ ವೇಳೆ ಅಡ್ಡಿಯಾದ ಪಕ್ಷದ ಕಾರ್ಯಕರ್ತರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ತೋಷಾಖಾನಾ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರಾಗಲು ಇಸ್ಲಾಮಾಬಾದ್ಗೆ ತೆರಳಿದ ಬಳಿಕ ಪೊಲೀಸರು ಭೇಟಿ ನೀಡಿದ್ದಾರೆ. ಮನೆಯಲ್ಲಿ ಇಮ್ರಾನ್ ಪತ್ನಿ ಬುಷ್ರಾ ಬೇಗಂ ಮಾತ್ರ ಇದ್ದು ಲಾಠಿ ಚಾರ್ಜ್ ಬಳಿಕ 10 ಮಂದಿ ಕಾರ್ಯಕರ್ತರು ಗಾಯಗೊಂಡಿದ್ದು ಸುಮಾರು 30 ಜನರನ್ನು ಬಂಧಿಸಲಾಗಿದೆ. ಇಮ್ರಾನ್ ಖಾನ್ ಮನೆಯಲ್ಲಿ 20 ಗನ್ಸ್, ಕಲಶ್ನಿಕೋವ್, ಪೆಟ್ರೋಲ್ ಬಾಂಬ್ ಬಾಟಲ್ಸ್ಗಳು ಸಿಕ್ಕಿವೆ ಎಂದು ಪೊಲೀಸರು ಹೇಳಿದ್ದಾರೆ. ಈ ನಡುವೆ ಕೋರ್ಟ್ ಇಮ್ರಾನ್ ಖಾನ್ ಬಂಧನ ಮಾಡದಂತೆ ಸೂಚಿಸಿದ್ದು ಮಾರ್ಚ್ 30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಡೆಸ್ಕ್ ಬ್ಯೂರೋ, ನ್ಯೂಸ್ 18. ಎಚ್ಚೆತ್ಕೊಳ್ಳಿ ಗ್ರಾಹಕರೇ, ಎಚ್ಚೆತ್ಕೊಳ್ಳಿ. ನೀವು ಸ್ವಲ್ಪ ಯಾಮಾರಿದ್ರು ನಿಮಗೆ ಟೋಪಿ ಹಾಕೋರು ಕಾಯ್ತಾ ಇರ್ತಾರೆ. ಎಲ್ಲಿ ಹೋದ್ರೂ ಮೋಸ ಮಾಡೋ ಮಂದಿ ಹೆಚ್ಚಾಗ್ತಲೇ ಇದ್ದಾರೆ. ನೀವೇ ನೋಡಿ ಎಲ್ಲೆಲ್ಲಿ ಹೆಂಗ್ ಮೋಸ ಮಾಡ್ತಾ ಇದ್ದಾರೆ ಅಂತ. ಕಣ್ಣೆದುರೇ ಮಣ್ಣೆರಚುತ್ತಾರೆ, ಹುಷಾರ್. ತೂಕದ ನೆಪದಲ್ಲಿ ಮೋಸದ ಲೆಕ್ಕ. ಸಾಲಾಗಿಟ್ಟಿರೋ ತೂಕದ ಸ್ಕೇಲ್ಗಳು, ಆ ತೂಕದ ಸ್ಕೇಲ್ನಲ್ಲಿ ಕಾಣದಂತೆ ಇಟ್ಟಿರೋ ಚಿಪ್ಗಳು, ಈ ಮಧ್ಯೆ ರಿಮೋಟ್ನಿಂದ ತೂಕದ ವ್ಯತ್ಯಾಸ ಮಾಡ್ತಿರೋ ಪೊಲೀಸ್ ಸಿಬ್ಬಂದಿ. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಬೆಂಗಳೂರಲ್ಲಿ ಕಣ್ಣೆದುರಲ್ಲೇ ಗ್ರಾಹಕರ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ ಖದೀಮರು. ತೂಕದ ಸ್ಕೇಲ್ನಲ್ಲಿ ಭಾರೀ ಅವ್ಯವಹಾರ ಮಾಡಿ ಲಾಭ ಮಾಡ್ತಿದ್ದಾರೆ. ಪಿಸಿಬಿ ಚಿಪ್ ಅಳವಡಿಸಿಕೊಂಡು ರಿಮೋಟ್ ಮೂಲಕ ತೂಕದ ಸ್ಕೇಲ್ ಕಂಟ್ರೋಲ್ ಮಾಡ್ತಾ ಗ್ರಾಹಕರಿಗೆ ವಂಚನೆ ಮಾಡ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿ, ಗುಜರಿ, ಮಾಂಸದ ಅಂಗಡಿಗಳಲ್ಲಿ ಈ ಕಳ್ಳಾಟ ನಡೆಯುತ್ತಿದೆ. ಇವರು ಈ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ನ್ಯಾಯಬೆಲೆ ಅಂಗಡಿ ಹಿಡ್ಕೊಂಡು ಕೋಳಿ ಮತ್ತೆ ಮಾಂಸ ಮತ್ತೆ ಮಾರುವಂತ ಅಂಗಡಿಗಳು ತೂಕದಲ್ಲಿ ವ್ಯತ್ಯಾಸವನ್ನ ಮಾಡಿ ಗ್ರಾಹಕರಿಗೆ ಮೋಸ ಮಾಡುವಂತದ್ದು ಬೆಳಕಿಗೆ ಕಂಡು ಬಂದಿದೆ. ಆ ರೀತಿ ಸುಮಾರು 15 ಅಂಗಡಿಗಳಲ್ಲಿ ನಮ್ಮ ಪೊಲೀಸರು ದಾಳಿ ಮಾಡಿ ಪ್ರಕರಣವನ್ನ ಹಾಕಿದ್ದಾರೆ. ಬಂಧಿತರಾದ 17 ಜನರ ಪೈಕಿ ನವೀನ್ ಎಂಬಾತ ಯೂಟ್ಯೂಬ್ ನೋಡಿ ತೂಕದ ಯಂತ್ರದಲ್ಲಿ ವಯರ್ ಬದಲಾವಣೆ ಮಾಡೋದನ್ನ ಕಲಿತುಕೊಂಡಿದ್ದಂತೆ. ಈ ಹಿಂದೆ ಇದೇ ರೀತಿ ಸಿಕ್ಕಿಬಿದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಾಗಿತ್ತು. ಅದಾದ ಬಳಿಕ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ರು. ಏನೇ ಇರಲಿ, ಎಲೆಕ್ಟ್ರಿಕಲ್ ತೂಕದಲ್ಲಿ ಏನೇ ವಸ್ತು ಖರೀದಿಸುವ ಮುನ್ನ ನೀವು ಎಚ್ಚರ ವಹಿಸಿ. ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಗಂಗಾಧರ್ ವಾಕಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ವಿದ್ಯಾರ್ಥಿಗಳು ರಿಮೋಟ್ ಮೂಲಕ ಧ್ವಜಾರೋಹಣ ಮಾಡುವಂತ ಸಾಧನವನ್ನ ಕಂಡುಹಿಡಿದಿದ್ದಾರೆ. ಸೈಕಲ್ ಶಾಪ್ನಲ್ಲಿಯ ಗುಜರಿ ಸಾಮಾನುಗಳನ್ನು ಬಳಸಿಕೊಂಡು ಯಂತ್ರ ಕಂಡುಹಿಡಿದಿದ್ದು ಈ ವಿದ್ಯಾರ್ಥಿಗಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಕೊಪ್ಪಳ ತಾಲೂಕಿನ ಬೆಟಗೇರಿಯ ಅಕ್ಷಯ ಹಾಗೂ ಅಭಿಲಾಷ ಎಂಬ 2 ವಿದ್ಯಾರ್ಥಿಗಳು ಯಂತ್ರದ ಮೂಲಕ ಧ್ವಜಾರೋಹಣ ಮಾಡುವ ಯಂತ್ರವನ್ನು ಕಂಡುಹಿಡಿದಿದ್ದಾರೆ. ಅಕ್ಷಯ 9ನೇ ತರಗತಿ ಹಾಗೂ ಅಭಿಲಾಷ ಎಂಬ 7ನೇ ತರಗತಿ ವಿದ್ಯಾರ್ಥಿಗಳಾಗಿದ್ದು ಸ್ವಕಲ್ಪನೆಯಿಂದ ಯಂತ್ರವನ್ನು ತಯಾರಿಸಿದ್ದಾರೆ. ಧ್ವಜ ಏರಿದ್ರ ಮೋಟ್ರಲ್ಲಿ ಧ್ವಜ ಏರಂಗ ಮಾಡ್ಬೇಕಂತ ಅನಿಸ್ತ್ರಿ. ನನಗೆ ಚೈನಾ ವೀಲು ಬಳಸ್ಕೊಂಡು ಎಲ್ಲ ಓನಾಗಿ ತೊಗೊಂಬಂದು ಗ್ಯಾರೇಜ್ನಲ್ಲಿ ವೇಸ್ಟೇಜ್ ಬಿದ್ದಿದ್ದನ್ನು ತೊಗೊಂಬಂದು ಮಾಡಿದ್ನಿ. ಸೆನ್ಸರ್ ಇರುವ ರಿಮೋಟ್ಗೆ ಡೈನಮೋವನ್ನ ಜೋಡಿಸಿ ರಿಮೋಟ್ ಮೂಲಕ ಧ್ವಜಾರೋಹಣ ಹಾಗೂ ಅವರೋಹಣವನ್ನು ಮಾಡೋ ಯಂತ್ರ ತಯಾರಿಸಿದ್ದಾರೆ. ಸುಮಾರು 4 ಅಡಿ ಎತ್ತರ ಪೈಪ್ಗೆ ರಾಷ್ಟ್ರ ಧ್ವಜವನ್ನು ಆರೋಹಿಸುವ ಯಂತ್ರ ಸಿದ್ಧಪಡಿಸಿದ್ದಾರೆ. ಆ ಡೈನಮೋಗಳನ್ನು ಬಳಸಿ
ಅವುಗಳಿಂದ ಲೈಟ್ ಹತ್ತೋದು ಮಾಡಿದ್ರು. ಇವಾಗ ನೋಡಿದರೆ ಅದೇ ಟೆಕ್ನಿಕಲ್ಲಿ ಅದೇ ತಂತ್ರಜ್ಞಾನ ಬಳಸ್ಕೊಂಡು ಧ್ವಜ ಹಾರೋದನ್ನು ಮಾಡಿ ಅದೇ ಒಂದು ಗಾಡಿ ತರ ಮಾಡಿ ಅದರ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಧ್ವಜ ಹಾರಬೇಕು, ಆ ತರ ಒಂದು ಪ್ಲಾನ್ ಅಲ್ಲಿ ಇದನ್ನ ಮಾಡಿದ್ರು. ಇಂದಿನ ವಿದ್ಯಾರ್ಥಿಗಳು ಓದಿನ ನಂತರ ಮೊಬೈಲ್ ಗೀಳಿಗೆ ಒಳಗಾಗ್ತಾರೆ. ಆದ್ರೆ ಈ ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ವೇಳೆಯಲ್ಲಿ ಯಂತ್ರಗಳನ್ನು ಆವಿಷ್ಕರಿಸಿದ್ದಾರೆ. ಚಿಕ್ಕ ವಯಸ್ಸಿನ ಸಾಧನೆಗೆ ಸಾಕಷ್ಟು ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಚುನಾವಣೆಗೆ ಇದೇ ತಿಂಗಳ ಕೊನೆ ವಾರದಲ್ಲಿ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದ್ದು ಮೇ 2ನೇ ವಾರ ಚುನಾವಣೆ ನಡೆಯುವಂತ ನಿರೀಕ್ಷೆ ಇದೆ. ಚುನಾವಣೆಗೆ ದಿನಗಳು ಸಮೀಪಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವು ಸಂಪೂರ್ಣ ಸಿದ್ಧತೆಯನ್ನು ಈಗಾಗಲೇ ಕೈಗೊಂಡಿದೆ. ಕೇಂದ್ರ ಚುನಾವಣಾಧಿಕಾರಿಗಳು ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದ್ದಾರೆ. ಹಾಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಜೊತೆ ಸಭೆಯನ್ನು ಮಾಡಿದ್ದಾರೆ. ರಾಜಕೀಯವಾಗಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಊರಿಗೌಡ ನಂಜೇಗೌಡ ಎಂಬ ಶೀರ್ಷಿಕೆಯ ಸಿನಿಮಾ ಮುಹೂರ್ತವು ಮೇ 18ನೇ ತಾರೀಕು ನೆರವೇರಲಿದೆ. ಈ ಬಗ್ಗೆ ಸಚಿವ ನಿರ್ಮಾಪಕ ಮುನಿರತ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರೋ ಅವರು, ನಮ್ಮ ವೃಷಭಾದ್ರಿ ಪ್ರೊಡಕ್ಷನ್ ನಿರ್ಮಾಣದ ಐತಿಹಾಸಿಕ ಸತ್ಯ ಘಟನೆಗಳ ಆಧಾರಿತ ಊರಿಗೌಡ ನಂಜೇಗೌಡ ಚಿತ್ರದ ಮುಹೂರ್ತ ಮೇ 18ನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ನಡೆಯಲಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಿಮಾನಯಾನ ವೇಳೆ ಅಸಭ್ಯ ವರ್ತನೆಯ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಾ ಇವೆ. ನಿನ್ನೆಯೂ ಕೂಡ ಇಂಡಿಗೋ ವಿಮಾನದಲ್ಲಿ ಅಸ್ಸಾಂನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಯುವಕನೊಬ್ಬ ವಿಮಾನದ ಟಾಯ್ಲೆಟ್ನಲ್ಲಿ ಸ್ಮೋಕಿಂಗ್ ಅನ್ನು ಮಾಡಿದ್ದಾನೆ. ಶೌಚಾಲಯಕ್ಕೆ ಹೋಗುವಂತ ನೆಪದಲ್ಲಿ ಸಿಗರೆಟ್ ಅನ್ನು ಸೇದಿದ್ದಾನೆ. ಇದರಿಂದ ವಿಮಾನದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಧೂಮಪಾನ ಮಾಡಿದ ಶೇಹರಿ ಚೌಧರಿ ಎಂಬಾತನನ್ನ ಬೆಂಗಳೂರು ಏರ್ಪೋರ್ಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿಲ್ಲರೆ ಇಲ್ಲ ಅಂತ ಹೇಳಿದಕ್ಕೆ ಡೆಲಿವರಿ ಬಾಯ್ ಮೇಲೆ ವ್ಯಕ್ತಿಯೊಬ್ಬ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ದೆಹಲಿಯ ರಜೌರಿ ಗಾರ್ಡನ್ ನಲ್ಲಿ ನಡೆದಿದೆ. ಗುರುಪಾಲ್ ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಈ ಸಂಬಂಧ ಪೊಲೀಸರಿಗೆ ಗುರುಪಾಲ್ ದೂರನ್ನು ಕೊಟ್ಟಿದ್ದಾನೆ. ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಮತ್ತೊಮ್ಮೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ತನ್ನ ಜೀವನದ ಗುರಿ ಸಲ್ಮಾನ್ ಖಾನ್ ಅನ್ನ ಕೊಲ್ಲೋದು ಅಂತ ಹೇಳ್ಕೊಂಡಿದ್ದಾನೆ. ಬಿಷ್ಣೋಯ್ ಸಮುದಾಯ ಆಧರಿಸುವಂತ ಕೃಷ್ಣ ಮೃಗವನ್ನ ಸಲ್ಮಾನ್ ಖಾನ್ ಭೇಟಿಯಾಡಿದ್ದು ಭಾರಿ ವಿವಾದಕ್ಕೆ ಒಳಗಾಗಿತ್ತು. ಈ ಬಗ್ಗೆ ಸಲ್ಮಾನ್ ಖಾನ್ ಬಹಿರಂಗ ಕ್ಷಮೆ ಕೇಳಬೇಕು, ಇಲ್ಲ ಅಂದ್ರೆ ಆತನನ್ನ ಕೊಲೆ ಮಾಡೋದಾಗಿ ಬಿಷ್ಣೋಯ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾನೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಇಗ್ಗಲೂರಿನಲ್ಲಿ 3 ವರ್ಷದ ಹೆಣ್ಣು ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಕಳೆದ 2-3 ತಿಂಗಳಿಂದ ಜನರಿಗೆ ಕಾಟ ಕೊಡ್ತಾ ಇದ್ದ ಚಿರತೆಯನ್ನ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ನಿನ್ನೆ ಮರದ ಮೇಲಿದ್ದ ಚಿರತೆಯನ್ನ ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ ಹಿಡಿಯಲಾಗಿದೆ. ಕರೆಂಟ್ ಶಾಕ್ ಹೊಡೆದು 43 ವರ್ಷದ ಆನೆಯೊಂದು ಮೃತಪಟ್ಟಿರುವಂತಹ ಘಟನೆ ತಮಿಳುನಾಡಿನ ಧರ್ಮಪುರಿಯಲ್ಲಿ ನಡೆದಿದೆ. ರೈತರ ಜಮೀನಿಗೆ ಆನೆ ನುಗ್ಗಿದ ವೇಳೆ ವಿದ್ಯುತ್ ತಂತಿ ತಗುಲಿ ಆನೆ ಕುಸಿದು ಬಿದ್ದಿದೆ. ಬಹಳಷ್ಟು ಕಡೆ ಬೆಳೆ ನಾಶ ಮಾಡುತ್ತೆ ಅಂತ ಹೇಳಿ ಈ ತರ ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿರ್ತಾರೆ. ಕರೆಂಟ್ ಶಾಕ್ ಅನ್ನ ಹೊಡೆದಂತ ಸಂದರ್ಭದಲ್ಲಿ ಆನೆ ಈ ತರ ಬಿದ್ದಿರೋದು ಆ ಎಕ್ಸ್ಕ್ಲೂಸಿವ್ ಫುಟೇಜ್ ನೋಡ್ತಾ ಇದೀವಿ. ಎಂತವ್ರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಈಗ ಕಾರಣ ನಾವು ಅರಣ್ಯ ಪ್ರದೇಶವನ್ನ ನಾವು ಕಬ್ಜಾ ಮಾಡ್ಕೊಂಡು ಹೋಗ್ತಾ ಇರೋದು. ಆದ್ರೆ ಆನೆ ಎಲ್ಲಿಗೆ ಹೋಗುತ್ತೆ? ಈಗ ಅದು ಬದುಕಬೇಕು, ನಾವು ಬದುಕಬೇಕು ಅಂದ್ರೆ ಪರಸ್ಪರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ ಆಗುತ್ತೆ. ಘರ್ಷಣೆ ಅಲ್ಲ ಇಲ್ಲಿ. ಈಗ ಪ್ರಾಣ ಹೋಗಿದೆ, ಯಾರ ಹೊಣೆ? ಆಸ್ಟ್ರೇಲಿಯಾ ವಿರುದ್ಧ ಮೊದಲನೇ ಪಂದ್ಯದಲ್ಲಿ ಗೆಲುವು ಪಡೆಯುವ ಮೂಲಕ ಭಾರತ ತಂಡ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆಯನ್ನ ಪಡ್ಕೊಂಡಿದೆ. ಇಂದು ಉಭಯ ತಂಡಗಳು ವಿಶಾಖಪಟ್ಟಣದ ಮೈದಾನದಲ್ಲಿ ನಡೆಯುವಂತ 2ನೇ ಪಂದ್ಯಕ್ಕೆ ಸಜ್ಜಾಗ್ತಾ ಇವೆ. 2ನೇ ಪಂದ್ಯಕ್ಕೆ ರೋಹಿತ್ ಶರ್ಮಾ ಮರಳೋ ಮೂಲಕ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ವಹಿಸಿಕೊಳ್ಳಲಿದ್ದಾರೆ. ಮೊದಲ ಪಂದ್ಯದಲ್ಲಿ 5 ವಿಕೆಟ್ಗಳ ಮೂಲಕ ಟೀಂ ಇಂಡಿಯಾ ಗೆದ್ದಿತು.